ವಿದ್ಯಾ, ಸ್ವಲ್ಪ ಹೊರಗೆ ಬಾರಮ್ಮ. ನಿನಗೆ ಅಂತ ಪ್ರೀತಿಯಿಂದ ಕಾಣಿಕೆ ತಂದಿದ್ದೇನೆ ತಂಗಿ ವಿದ್ಯಾ. ಇದೇನಣ್ಣ? ಯಾರಿದು ಹುಸು ಹುಸು? ಯಾರು ಕೂಸು ಅಂತ ಕರ್ಕೊಂಡ್ ಬಂದಿದ್ದಲ್ಲ, ಯಾರಿದು ಮಗು? ತಂಗಿ ವಿದ್ಯಾ, ನಿಜವಾಗಲೂ ಆ ದೇವರು ಕೊಟ್ಟ ವರವಮ್ಮ ಇದು. ನಿನಗಾಗಿ ಆಸೆ ಪಟ್ಟು ತಂದಿದ್ದೇನೆ. ಇದನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಇಂದಿನಿಂದ ನೀನೇ ಈ ಕಂದನಿಗೆ ದಾರಿದೀಪವಾಗಮ್ಮ. ಅಣ್ಣ, ನೀನೇನು ಹುಚ್ಚಿಡಿದಿದೆಯಲ್ಲ? ಯಾರ್ದು ಹಸು ಕೂಸನ್ನ ತೆಗೆದುಕೊಂಡು ಬಂದು ನನಗೆ ಕಾಣಿಕೆಗೆ ಕೊಡಗಳು ಬರ್ತಾ ಇದೆಯಲ್ಲ, ಇದೇನಣ್ಣ ನಿನ್ನ ನಾಟಕದ ಸನ್ನಿವೇಶ? ಅಣ್ಣ, ಈ ಮಗು ಯಾರ್ದು? ಮೊದಲು ಅಲ್ಲಿಗೆ ಹೋಗಿ ಬಿಟ್ಟು ಬಂದ್ಬಿಡು. ಒಂದ್ ವೇಳೆ ನನ್ನ ಗಂಡ ಬಂದು ಈ ಮಗು ಯಾರ್ದು, ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಕೇಳಿದ್ರೆ ನಾನೇನಂತ ಉತ್ತರ ಹೇಳಿ? ತಂಗಿ, ಅದಕ್ಕೆ ನೀನೇನು ಅಂಜಬೇಕಿಲ್ಲಮ್ಮ. ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ. ನನ್ನ ಮಾತು ಅಂದರೆ ಅವರಿಗೆ ಪಂಚಪ್ರಾಣ ತಂಗಿ, ಪಂಚಪ್ರಾಣ. ಆದ್ದರಿಂದ ಅವನಿಗೆ ನಾನು ಹೇಳುತ್ತೇನೆ. ಆದರೆ ನೀನು ನನಗೆ ಏನು ತಪ್ಪು ತಿಳಿದುಕೊಳ್ಳದೆ ಈ ಮಗುವನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಳ್ಳಮ್ಮ. ಈ ಮಗುವಿಗೆ ದಾರಿದೀಪವಾಗು. ಅಣ್ಣ, ನಿಜ ಹೇಳು, ಈ ಮಗು ಯಾರ್ದು, ಎಲ್ಲಿಂದ ತಂದಿದ್ಯಾ? ಇದರ ಹಣದ ತಂದೆ ತಾಯಿಗಳು ಯಾರು ಅಂತ ಹೇಳು. ಹೇಳ್ತೀನಿ. ನಾನು ದಾರಿಯಲ್ಲಿ ನಡೆದು ಬರುವಾಗ ರಸ್ತೆಯಲ್ಲಿ ಅದಾವುದೋ ನಿರ್ಗತಿಕರು ಈ ಮಗುವನ್ನ ರಸ್ತೆಯ ಮೇಲೆ ಬೀಸಾಕಿ ಹೋಗಿದ್ದರು. ಆ ಸುಂದರವಾಗಿರ್ತಕ್ಕಂಥ ಕೂಸನ್ನು ನೋಡಿ ಎತ್ತಿಕೊಂಡು ಬಂದಿದ್ದೇನಮ್ಮ. ಏಕೆಂದರೆ ನನ್ನ ತಂಗಿ ವಿದ್ಯಾ ಮಗುವಿಲ್ಲದೆ ಪರಿತಪಿಸುತ್ತಾಳೆಂದು ಈ ಮಗುವನ್ನು ಎತ್ತಿಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಈ ಮಗುವನ್ನು ದಯವಿಟ್ಟು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ನೀನು ಸುಮಂಗಲೆಯಾಗಮ್ಮ. ಹೌದೇನ? ಎಷ್ಟೊಂದು ಆಶ್ಚರ್ಯವಾಗಿದೆ ಈ ಮಗುವಿನ ಕತೆ ಕೇಳಿದ್ರೆ. ನನಗೆ ಪಾಪ ಅಂತ ಅನಿಸ್ತಾ ಇದೆ. ತಾರ ಮಗು. ಅಣ್ಣ, ನನ್ನ ಹೊಟ್ಟೆಯಲ್ಲಂತೂ ಮಕ್ಕಳಾಗ್ಲಿಲ್ಲ. ಇದೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ತಿಳ್ಕೊಂಡು ನಾನು ಇದನ್ನ ಜೋಪಾನ ಮಾಡ್ತೀನಿ. ಕೊಡೋಣ ವಿದ್ಯಾ, ಈ ಮಗುವನ್ನು ಹೊತ್ತುಕೊಂಡು ನೀನೀಗ ಎಷ್ಟು ಸೌಂದರ್ಯವಾಗಿ ಕಾಣುತ್ತೇವೆ ಗೊತ್ತಾ? ನನಗಂತೂ ನಿನ್ನನ್ನು ನೋಡಲು ಈ ಎರಡು ಕಂಗಳು ಸಾಲದು. ಹೋಗಮ್ಮ, ಪಾಪ ಕೂಸು ಹಸುವಿನಿಂದ ಪರಿತಪಿಸುತ್ತಿದೆ. ಆ ಹಾಲು ಕುಡಿಸು ಹೋಗಮ್ಮ, ಒಳಗೆ ಕರೆದುಕೊಂಡು. ಆಯ್ತಣ್ಣ, ನಾನು ಈಗಲೇ ಹೋಗಿ ಈ ಮಗುವಿಗೆ ಹಾಲು ಕುಡಿಸ್ಕೊಂಡು ಬರ್ತೀನಿ. ಅಣ್ಣ, ನೀನು ನಿನಗೆ ಕುಡಿಯಲು ಕಾಫಿ ತರ್ತೇನೆ. ಸರಿ ಕಾಣ್ತಾ ಇಲ್ಲ. ಸುಸಂಸ್ಕೃತರ ಮನೆಯಲ್ಲಿ ಈ ರೀತಿ ವರ್ತಿಸಿದರೆ ಅದು ಶೋಭೆ ಅಲ್ಲ. ಈ ರೀತಿ ಕುಡಿದಿ ಅಂದ್ರೆ ನಿನಗೆ ನಾಚಿಕೆ ಆಗೋದಿಲ್ವೇ? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಾಚಿಕೆ ಎನ್ನುವಂತ ಮೂರಕ್ಷರದ ಮರ್ಮವನ್ನು ನಾ ತಿಳಿದುಕೊಂಡಿದ್ದೇನೆ. ಈ ರೀತಿ ಕುಡಿಯಲು ನನಗೂ ಕೂಡ ಬಲಬಲದ ಕಾರಣವಿದೆ. ಆದರೇನು ಮಾಡಿ, ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕುಡಿಯುವುದನ್ನು ಬಿಟ್ರೆ ನಾನು ಬದುಕುವಂತಿಲ್ಲ. ಒಂದು ರೀತಿ ಹಾವು ಚೋಳಿನ ಆಟವಾಗಿದೆ ನನ್ನ ಜೀವನದ ಬದುಕು. ಸಾಕು ಮಾಡು ಶಾಂತೇಶ್,
ನಿನ್ನ ಕಣ್ಣೀರಿನ ನಾಟಕವನ್ನು. ಎಷ್ಟು ದಿವಸ ನೀನು ಒಳ್ಳೆಯವನಂತ ಮಾಡಿದ್ದೆ, ಆದರೆ ಶ್ರೀಮಂತನ ಮನೆಯ ಹೆಣ್ಣನ್ನು ಹಿಂಬಾಲಿಸಿ ತುಂಬಿದ ಸಭೆಯಲ್ಲಿ ನನ್ನ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟೆ. ಇಷ್ಟಕ್ಕೂ ನೀನು ನನ್ನ ಮನೆಯನ್ನು ಸರದ ಅಂಗಡಿ ಅಂತ ಭಾವಿಸಿದ್ದೇನು. ಆಶ್ರಯ ಕೊಟ್ಟವರ ಮನೆಯಲ್ಲಿ ಹೇಗಿರಬೇಕೆನ್ನೋದು ತಿಳಿದುಕೋ. ಅರ್ಥವಾಯಿತು ಅನಂತ್, ನಿನ್ನ ಮಾತಿನ ಅರ್ಥ ನನಗೆ ಅರ್ಥವಾಯಿತು. ನನಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ನಾನು ಸತ್ಯವಾಗಿ ವರ್ತಿಸಿ ಅಸಭ್ಯವಾಗಿ ವರ್ತಿಸಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅನಂತ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ ಸಂತೇಶ್, ಇತ್ತಿತ್ತಲಾಗಿ ಯಾಕೋ ನಿನ್ನ ವರ್ತನೆ ಸರಿ ಕಾಣ್ತಾ ಇಲ್ಲ. ಇನ್ನೊಂದು ಸಾರಿ ಈ ರೀತಿ ಮಾಡಬಾರ್ದು. ನಿನ್ನ ತಪ್ಪನ್ನು ತಿದ್ದಿಕೊಂಡು ಮುಂದಿನ ದಾರಿ ನೋಡ್ಕೋ. ಬಿ ಕೇರ್ಫುಲ್. ಇದೇನು ಇನ್ಸ್ಪೆಕ್ಟರ್? ಇದೇನು ಇನ್ಸ್ಪೆಕ್ಟರ್, ನಮ್ಮ ಅಣ್ಣನಿಗೆ ಇಂತೊಂದು ಕಠಿಣ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಅವನೇನು ಅಂತ ತಪ್ಪು ಮಾಡ್ದ? ನೀನೇ ಕಳ್ತಿರೋದು ನೋಡು ನಿಮ್ಮ ಅಣ್ಣನ ವರ್ತನೆಯನ್ನು. ಸಿಕ್ಕಾಪಟ್ಟೆ ಕುಡಿದು ನನಗೆ ಹೆಂಗೆ ಮಾತಾಡ್ತಾ ಇದ್ದಾನೆ. ವಿದ್ಯಾ, ನಿನ್ನ ಮಡಿಲಲ್ಲಿರೋ ಮಗು ಯಾರದು ಕರೆಕ್ಟ್ ಹೇಳು. ನಿಜವಾಗ್ಲೂ ನಿನ್ನ ಮಗನೇ? ಹೇಳ್ತಾ ಇದ್ದೀನಿ ಸ್ವಾಮಿ, ದಯವಿಟ್ಟು ಈ ಮಗುವಿನ ಕತೆ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತದೆ. ನೋಡಿ, ದಯವಿಟ್ಟು ಈ ಮಗುನ ನಮ್ದು ಅಂತ ಒಂದೇ ಒಂದು ಸಲ ಅಪ್ಪಿಕೊಳ್ಳಿ ಸ್ವಾಮಿ. ಈ ಮಗು ನಮ್ದು ಅಂತ. ವಿದ್ಯಾ, ಇಂದು ನೀವಿಬ್ಬರು ಕೂಡ ಅಣ್ಣ ತಂಗಿ ಕೂಡ ಏನೋ ನಾಟಕ ಮಾಡ್ತಾ ಇದ್ದೀರಾ? ವಿದ್ಯಾ, ನಿಜ ಹೇಳು, ಈ ಮಗ ಯಾರ್ದು? ಸುಮ್ಮನೆ ಕೊಟ್ಟು ಬಿಡು. ಅನಂತ್, ಆ ವಿಷಯವನ್ನು ನಾನು ಹೇಳುತ್ತೇನೆ ಕೇಳು. ಸತ್ಯವಾಗಿಯೂ ಈ ಮಗು ಬೀದಿಯಲ್ಲಿ ಸಿಕ್ಕಿದೆ. ಯಾರೋ ನಿರ್ಗತಿಕ ಬಡವರು ಈ ಮಗುವನ್ನು ರಸ್ತೆಯಲ್ಲಿ ಬೀಸಾಕಿ ಹೋಗಿದ್ದರು. ಅದಕ್ಕೆ ನಾನೇ ಈ ಮಗುವನ್ನು ಎತ್ತಿಕೊಂಡು ಬಂದು ನನ್ನ ತಂಗಿಯ ಉಡಿಯಲ್ಲಿ ಹಾಕಿದ್ದೇನೆ. ಇದು ಸತ್ಯ ಅನಂತ್, ಇದು ಸತ್ಯ. ಹೌದು ಸರ್. ಹೌದು ಸ್ವಾಮಿ, ನಮ್ಮ ಅಣ್ಣ ಹೇಳ್ತಿರೋ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ. ದಯವಿಟ್ಟು ಈ ಮಗುವಿನ ಕಥೆ ಕೇಳಿದ್ರೆ ನನ್ನ ಹೃದಯ ಕರಗಿದೆ. ಈ ಮಗು ನಮ್ಮ ಹೊಟ್ಟೆಯಲ್ಲಿಂದ ಮಕ್ಕಳಾಗಲಿಲ್ಲ. ದಯವಿಟ್ಟು ಪ್ರೀತಿಯಿಂದ ಈ ಮಗು ನಮ್ಮದು ಅಂತ ತಿಳ್ಕೊಂಡು ಈ ಮಗುನ ಒಪ್ಪಿಕೊಳ್ಳಿ ಸ್ವಾಮಿ. ವಿದ್ಯಾ, ಸಾಕು, ಬಾಯಿ ಮುಚ್ಚು. ನಿನ್ನ ಅಣ್ಣನಂತೆ ನಾನೇನು ಕುಡುಕನಲ್ಲ. ನಿನ್ನ ಅಣ್ಣ ಮೊದಲೇ ಕುಡುಕ. ಅದಲ್ಲದೆ ನನಗೆ ಹೆಂಗ್ ಬೇಕಂಗ ಬೇದಿದ್ದಾನೆ. ಅದಕ್ಕಾಗಿ ಸುಮ್ಮನೆ ಮಗುವನ್ನು ಕೊಟ್ಟು ಬಿಡು. ನಮ್ಮಣ್ಣ ಕುಡುಕನಿರ್ಬೋದು, ಆದ್ರೆ ಕೆಡುಕನಲ್ಲ. ದಯವಿಟ್ಟು ಈ ಮಗು ನಮ್ದು ಅಂತ ಹಾಕಿಕೊಳ್ಳಿ ಸ್ವಾಮಿ. ದಯವಿಟ್ಟು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ನಾನ್ ಬೇಕೋ ಅಥವಾ ಮಗು ಬೇಕೋ? ಸ್ವಾಮಿ, ನೀವು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನೇನು ಅಂತ ಉತ್ತರಿಸಲಿ? ನನಗೆ ಬೇಕಾಗಿಲ್ಲ, ಮಗು ಕೊಟ್ಟು ಬಿಡೋ. ಅದನ್ನು ವಿದ್ಯಾ, ಎಷ್ಟೇ ಆಗಲಿ ಅದು ಪೊಲೀಸ್ ಬುದ್ಧಿಯಮ್ಮ. ಕರುಣೆ, ಮಮತೆ, ಪ್ರೀತಿ, ವಾತ್ಸಲ್ಯ ಇದಾವತ್ತು ಅವ್ರಿಗೆ ಇರುವುದಿಲ್ಲ. ಹೌದು ಹೌದು ಅನಂತ್, ಹೌದು ಶಾಂತೇಶ್. ನಾನು ಪ್ರೀತಿಯಿಂದ ಇದ್ದರೆ ಬಹಳ ಒಳ್ಳೆಯವನು, ಕೆಟ್ಟದಾಗಿ ಬಂದರೆ ಕೆಟ್ಟವನು. ವಿದ್ಯಾ, ಇವತ್ತು ನಾನು ಮಗು ಬೇಕು. ಸ್ವಾಮಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವು ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾನು ನಿಮಗೆ ಏನಂತ ಉತ್ತರಿಸಬಲ್ಲೆ?
ಅದೆಲ್ಲ ಕಣ್ಣೀರಿನ ಆಟಕ ನನಗೆ ಬೇಕಾಗಿಲ್ಲ. ಮಗುವನ್ನು ನನ್ನ ಮೇಲೆ ಕೊಟ್ಟು ಬಿಡು. ಕೊಡು. ನಿನಗೆ ಬೇಕಾಗಿದ್ರೆ ಹೇಳು, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಬೇಡ, ದಯವಿಟ್ಟು ನೀನು ಕೆಲಸ ಮಾಡು. ನನ್ನ ತಂಗಿ ಸುಮಂಗಲೆ, ಆಕೆಯನ್ನು ಬಿಟ್ಟು ನೀನು ಹೋಗೋದು ಬೇಡ. ನಾನೇ ಆ ಮಗುವನ್ನು ಎತ್ಕೊಂಡು ನಾನೇ ನಿಮ್ಮನೆ ಬಿಟ್ಟು ಹೋಗ್ತೀನಿ. ಕೊಡಮ್ಮ, ಕೊಡು. ಕಂದ, ನೀನೆಷ್ಟು ದುರ್ದೈವಿಯಪ್ಪ. ನಿನ್ನಂತ ಕಂದನನ್ನು ಪಡೆದ ನಾನೇ ಸೌಭಾಗ್ಯವಂತ. ಈ ಕಂದನನ್ನು ತೆಗೆದುಕೊಂಡು ಹೋಗಿ ಸಮಾಜದಲ್ಲಿ ಒಳ್ಳೆ ಸಭ್ಯ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬ ಬರುತ್ತೇನೆ ತಂಗಿ, ಬರುತ್ತೇನೆ. ಒಂದೇ ಒಂದು ಮಾತು